ಎಲ್ಲರಿಗೂ ನಮಸ್ಕಾರ. ನಾವು ದೊಡ್ಡಬಳ್ಳಾಪುರ ಸ್ವಚ್ಛತಾ ಸಮಿತಿಯ ಜೊತೆಗೆ ಈ ಸಲ ಶ್ರೀರಾಮ ಸೇನೆಯ ದೊಡ್ಡಬಳ್ಳಾಪುರ ಘಟಕ ಮತ್ತು ಇವರ ಸಹಯೋಗದೊಂದಿಗೆ ಈ ಸಲ ಸ್ವಚ್ಛತೆ ಮಾಡಬೇಕಾಗಿರುವಂತಹ ಒಂದು ಕಲ್ಯಾಣಿಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು ಜಾಗ ಬಂದು ದುರ್ಗಾಪುರ ಕಾಸ್ಬಾಗ್ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಇದಕ್ಕೆ ಹಳೆಯ ಹೆಸರು ರಾಮಣ್ಣನ ಬಾವಿ ಆಂಜನೇಯ ಸ್ವಾಮಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ. ಈ ಕಲ್ಯಾಣಿಯನ್ನು ಇದೇ ತಿಂಗಳು 30ನೇ ತಾರೀಕು ಭಾನುವಾರ ಬೆಳಗ್ಗೆ 7:30ಕ್ಕೆ ಸ್ವಚ್ಛತಾ ಅಭಿಯಾನವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಶ್ರೀರಾಮ ಸೇನೆಯ ಘಟಕ ಮತ್ತು ಜೊತೆಗೆ ದೊಡ್ಡಬಳ್ಳಾಪುರ ಸ್ವಚ್ಛತಾ ದೇವಾಲಯ ಸ್ವಚ್ಛತಾ ಸಮಿತಿ ಇವರಿಬ್ಬರ ಸಹಯೋಗದೊಂದಿಗೆ ಈ ಸಲ ಈ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡಬೇಕು. ಇನ್ನೇನು 2ನೇ ತಾರೀಕು ಹನುಮನ್ ಜಯಂತಿ ಬರ್ತಾ ಇದೆ. ಆ ಹನುಮನ್ ಜಯಂತಿ ದಿವಸ ವಿಜೃಂಭಣೆಯಿಂದ ಹನುಮಂತನ ಪೂಜೆ ಆಗಬೇಕು ಮತ್ತು ಎಲ್ಲೆಡೆ ರಾಮನಾಮ ಘೋಷ ಆಗಬೇಕು, ಆಂಜನೇಯನ ನಾಮ ಭಜನೆ ಆಗಬೇಕು, ರಾಮನಾಮ ಭಜನೆ ಆಗಬೇಕು. ಇದು ನಮ್ಮ ಉದ್ದೇಶ ಇಟ್ಕೊಂಡು ಸ್ವಚ್ಛತಾ ಅಭಿಯಾನವನ್ನು ಮಾಡಿ ಈ ಕಲ್ಯಾಣಿಯನ್ನು ಈ ರೀತಿ ಇರುವಂತಹ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡಿ ಅವತ್ತು ನಾವು ವಿಶೇಷವಾಗಿ ಆಂಜನೇಯನನ್ನು ಪೂಜೆ ಮಾಡಿ ಅವತ್ತು ಲೋಕಕ್ಕೆ ಒಳ್ಳೆಯದಾಗಲಿ, ನಮ್ಮ ಹಿಂದುತ್ವ ಉಳಿಯಲಿ ಮತ್ತು ಎಲ್ಲ ಕಡೆ ಇರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಕುರುಹುಗಳು, ದೇವಾಲಯಗಳು, ಕಲ್ಯಾಣಿಗಳು ಇವೆಲ್ಲ ಉಳಿಯಲಿ, ಇವೆಲ್ಲವನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಗರಸಭೆಯವರು ಮತ್ತು ಪೌರಾಯುಕ್ತರು ಇದನ್ನು ಗಮನಿಸಬೇಕು. ಮತ್ತು ಯಾರು ಹೇರ್ ಕಟ್ ಶಾಪ್ಗಳಿಂದ ತೆಗೆದಿರುವಂತಹ ಕೂದಲುಗಳೇನಿದೆ ಅವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಈ ರೀತಿಯಾಗಿ ದೇವಸ್ಥಾನಗಳ ಮುಂದೆ ತೊಗೊಂಡು ಬಂದು ಕಲ್ಯಾಣಿ ಪಕ್ಕದಲ್ಲಿ ಈ ರೀತಿ ಹಾಕೋದಲ್ಲ ಇದು. ಇನ್ನು ಮುಂದೆ ಯಾರಾದರೂ ಕಾಣ್ತು ಅಂತಂದರೆ ಹಾಕಿದವರನ್ನು ಡೈರೆಕ್ಟ್ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನಾನೇ ಒಪ್ಪಿಸ್ತೇನೆ. ಕಲ್ಯಾಣಿಯ ಪಕ್ಕದಲ್ಲಿ ನೋಡಿ ಮುಖ್ಯ ರಸ್ತೆ, ಇದು ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆ ಪಕ್ಕದಲ್ಲಿ ಆಯಿತಾ, ನಾವಿವತ್ತು ಕೂದಲು ಹೇರ್ ಕಟ್ ಮಾಡಿರುವಂತಹ ಕೂದಲು ಆ ಹೇರ್ ಕಟ್ ಅಂಗಡಿಗೆ ಅಲ್ಲಿ ಬಳಸ್ತಾ ಇರುವಂತಹ ವಿಮಲ್ ಪ್ಯಾಕೆಟ್ಗಳು, ಬ್ಲೇಡ್ಗಳು, ಕ್ಷೌರ ಮಾಡಿರುವಂತಹ ಎಲ್ಲ ಪ್ರತಿಯೊಂದು ಕೂದಲನ್ನ ತಗೊಂಬಂದು ಕಲ್ಯಾಣಿ ಪಕ್ಕದಲ್ಲಿ ಹಾಕಿದ್ದಾರೆ ಇವರು. ಎಂಥ ಜನ ಇವರು! ಮಾನ ಮರ್ಯಾದೆ ಏನೂ ಇಲ್ವೇ ಇವರಿಗೆ? ಎಲ್ಲಿ ತೊಗೊಂಡೋಗಿ ಹಾಕಬೇಕು ಅದು ಗೊತ್ತಾಗಲ್ವ ಇವರಿಗೆ? ಆ ಕಲ್ಯಾಣಿ ಪಕ್ಕದಲ್ಲಿ ಕೂತು ಅಲ್ಲರಿ ಕಟ್ ಮಾಡಿರೋ ಕೂದಲು ಇದನ್ನು ತೊಗೊಂಬಂದು ಹಾಕ್ತೀರಿ ಅಂತಂದರೆ ದೇವಸ್ಥಾನ ಕಲ್ಯಾಣಿಗಳ ಪಾವಿತ್ರತೆಯನ್ನು ಏನು ಹಾಳು ಮಾಡ್ತೀರಿ ನೀವು? ಹೌದು, ಇದರಲ್ಲಿ ಕಾಸರಗೋಡು ಬಂದು ಇದ್ರಲ್ಲ ಯಾರು ದೂರ ಬಾ ನಾಯಿ ಮರ